ಹಾಯ್, ನೀವೇನಾದ್ರೂ ಮಹೇಂದ್ರ ಯೂಸರ್ಸ್ ಅಂದ್ರೆ ಮಹೇಂದ್ರ ಕಾರ್ ಯೂಸ್ ಮಾಡ್ತಿದ್ರಾ? ಸೊ ಮಹೇಂದ್ರ ಅಲ್ಟ್ರಾಮ್ಯಾಕ್ಸ್ ಅವ್ರದ್ದು ಪರ್ಟಿಕ್ಯುಲರ್ ಆಪ್ ಇದೆಯಲ್ಲ, ಅದು ಯೂಸ್ ಮಾಡ್ತಿದ್ರೆ ಸೊ ನಿಮ್ಗೆ 1 year ಕಂಪ್ಲೀಟ್ ಆದ್ಮೇಲೆ ರಿನ್ಯೂವಲ್ ಆಗುತ್ತೆ. ಅಂದ್ರೆ ಅದು ಲೈಕ್ ನಿಮ್ಗೆ ಆಪ್ ಗೆ ಪೇಮೆಂಟ್ ಮಾಡ್ಬೇಕಾಗುತ್ತೆ. ಸೊ ಅದು ಒನ್ಸ್ ಅದು ಎಕ್ಸ್ಪೈರ್ ಆಯ್ತಂಗೆ ನಿಮ್ಗೆ ಮತ್ತೆ ಅಗೇನ್ ರಿನ್ಯೂವಲ್ ಮಾಡ್ಕೋಬೇಕಾಗುತ್ತೆ. ಸೇಮ್ ಆಸ್ ಸಬ್ಸ್ಕ್ರಿಪ್ಷನ್ ತಗೋತೀವಲ್ಲ ಆ ತರ. ಸೊ ಈಗ ನೀವು ಅಲ್ಟ್ರಾಮ್ಯಾಕ್ಸ್ ಗೆ ಅವಾಗ ಏನಾಗುತ್ತೆ, ಒನ್ಸ್ ಅದು ಎಕ್ಸ್ಪೈರ್ ಆಯ್ತು ಅಂದ್ರೆ ನಿಮ್ಗೆ ಯಾವುದೇ ರೀತಿ ಆಪರೇಟ್ ಆಗಲ್ಲ. ಸೊ ಏನಿದೆ ನಿಮ್ಗೆ ಈ ತರ ಓಪನ್ ಮಾಡಿದಂಗೆ ಆಪ್ ಈ ತರ ಶೋ ಆಗುತ್ತೆ. ಸೊ ಅದಕ್ಕೆ ಸಿಂಪಲ್ ಪ್ರೊಸೀಜರ್, ನಿಮ್ಗೆ 2499 rupees ಆಗುತ್ತೆ ಅಮೌಂಟ್. ಅದನ್ನ ಮತ್ತೆ ಈಗ ನೀವು ಪೇಮೆಂಟ್ ಮಾಡಿದ್ರೆ ಮತ್ತೆ ಅಗೇನ್ ರಿನ್ಯೂವಲ್ ಆಗುತ್ತೆ. ಅಗೇನ್ ಅಂದ್ರೆ ನೀವು 365 days ಡಿವೈಡೆಡ್ ಬೈ ಮಾಡಿದ್ರೆ ನಿಮ್ಗೆ ಪರ್ ಡೇಗೆ 6 rupees ಚೇಂಜ್ ಬರುತ್ತೆ. ಸೊ ಅದೇನು ಅಷ್ಟು ಅಂತ ದೊಡ್ಡದು ಅನ್ಸಲ್ಲ. ಸೊ ಡೆಫಿನೆಟ್ಲಿ ಅದು ತುಂಬಾನೇ ಫೀಚರ್ಸ್ ಇದೆ ಆ ಒಂದು ಅಪ್ಲಿಕೇಶನ್ ಅಲ್ಲಿ, ತುಂಬಾನೇ ಯೂಸ್ಫುಲ್ ಆಗುತ್ತೆ. ಸೊ ಇದನ್ನು ಜಸ್ಟ್ ರಿನ್ಯೂವಲ್ ಹೇಗ್ ಮಾಡೋದಂತ ನಾನು ತೋರಿಸ್ತೀನಿ, ಬನ್ನಿ. ನೀವೇನ್ ನೋಡ್ತಾ ಇದ್ದೀರಾ, ಸೊ ರಿನ್ಯೂ ಅಂತ ಇರುತ್ತೆ, ಜಸ್ಟ್ ಅದನ್ನ ಕ್ಲಿಕ್ ಮಾಡ್ಬೇಕು. ಸೊ ನಿಮಗೆ GST ಇದ್ರೆ ನೀವು ಅಂದ್ರೆ ಆಡ್ ಮಾಡ್ಬೋದು, ಬೇಡ ಅಂತ ಜಸ್ಟ್ ನೀವು ನೋ ಕೊಟ್ರೆ ಸೊ ಈಗ ನಿಮಗೆ ಒಂದು ಜಸ್ಟ್ 1 second ಟೈಮ್ ತಗೊಳುತ್ತೆ. ಸೊ ಈಗ ನಿಮ್ಗೆ ಡೈರೆಕ್ಟ್ ಪೇಮೆಂಟ್ ಆಪ್ಷನ್ ಓಪನ್ ಆಗುತ್ತೆ. ಸೊ ಇಲ್ಲಿ ನಿಮ್ಗೆ ಡೆಬಿಟ್ ಕಾರ್ಡ್ ಇಂದ ಪೇಮೆಂಟ್ ಮಾಡಬಹುದು, UPI ಇಂದ ಮಾಡಬಹುದು, ಆಲ್ ಡೀಟೇಲ್ಸ್ ಬಂದ್ಬಿಡುತ್ತೆ ನಿಮ್ಗೆ. ಸೊ ನೀವೇನು ಅಬ್ಸರ್ವ್ ಮಾಡ್ತಿದ್ರೆ 2499 rupees ಬರುತ್ತೆ ಅಮೌಂಟ್. ಸೊ ಕೆಳಗಡೆ ಬಂದು ನಾನೇನ್ ಚೂಸ್ ಮಾಡ್ತಿದ್ದೀನಿ, ಲೈಕ್ UPI ಚೂಸ್ ಮಾಡ್ತಾ ಇದ್ದೀನಿ. ನೀವು ಇಲ್ಲಿ ಆಪ್ಷನ್ ಶೋ ಆಗುತ್ತೆ, ಗೂಗಲ್ ಪೇ, ಫೋನ್ ಪೇ, ಯಾವ್ದು ಇದನ್ನು ಕೂಡ ಪೇಮೆಂಟ್ ಮಾಡಬಹುದು. ಸೊ ಪೇ ಥ್ರೂ UPI ID ಅಂತಿದೆ, ನಾನು UPI ID ನಿಮ್ಗೆ ನಾನು ಚೂಸ್ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಇಲ್ಲಿ UPI ID ಶೋ ಆಗ್ತಿದೆ, ಜಸ್ಟ್ ನಾನು ಅದನ್ನ UPI ID ಹಾಕ್ತಾ ಇದ್ದೀನಿ. ಅಗೇನ್ ಮೇಕ್ ದ ಪೇಮೆಂಟ್ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಜಸ್ಟ್ ನನ್ನ ಫೋನ್ ಪೇ ಅಂತ ಇರುತ್ತೆ, ಜಸ್ಟ್ ಕ್ಲಿಕ್ ಮಾಡಿದ್ರೆ ನಾನು ಜಸ್ಟ್ ಫೋನ್ ಪೇ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಸೊ ಅದ್ರಲ್ಲಿ ನೀವು ಪೇಮೆಂಟ್ ಮಾಡಬಹುದು. ನೀವು ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ರೆ ಅದು ಪೇಮೆಂಟ್ ಸಕ್ಸಸ್ಫುಲ್ ಬರುತ್ತೆ. ಒನ್ಸ್ ಅದು ನಿಮ್ಗೆ ಶೋ ಆಗ್ಬಿಡುತ್ತೆ ಮಹೇಂದ್ರ ಅಂಡ್ ಮಹೇಂದ್ರ ಲಿಮಿಟೆಡ್ ಅಂತ. ಸೊ ನೀವೇನ್ ನೋಡಿದ್ರಲ್ಲ, ಅದು ಪೇಮೆಂಟ್ ಎಲ್ಲ ಪ್ರೋಸೆಸ್ ಆಯ್ತು. ಸೊ ಮತ್ತೆ ಅದು ಒನ್ಸ್ ಅದನ್ನು ಪೇಮೆಂಟ್ ಮಾಡಿದ್ಮೇಲೆ 24 hours ಆಗುತ್ತೆ, ಆಮೇಲೆ ಅದು ಆಟೋಮೆಟಿಕ್ಲಿ ಆಕ್ಟಿವ್ ಆಗುತ್ತೆ. ಸೊ ನೀವು ಆ ತರ ವರಿ ಮಾಡ್ಕೊಳ್ಳಿ ನೆಸೆಸಿಟಿ, ಜಸ್ಟ್ ಏನಿದೆ ಹಾಗೆ ನೀವು ಬಿಟ್ಬಿಟ್ರೆ ಆಯ್ತು. 24 hours ಆದ್ಮೇಲೆ ಚೆಕ್ ಮಾಡಿ, ನಿಮ್ಗೆ ಆಸ್ ಯೂಶಲಿ ಅಪ್ಲಿಕೇಶನ್ ಈಸಿಯಾಗಿ ವರ್ಕ್ ಆಗುತ್ತೆ. ಇದೇ ತರ ಇನ್ಫಾರ್ಮೇಶನ್ ವಿಡಿಯೋಗಾಗಿ ಇನ್ಸ್ಟಾಗ್ರಾಮ್ ಅಕೌಂಟ್ ನ ಫಾಲೋ ಮಾಡಿ. ಥ್ಯಾಂಕ್ ಯು.